ಸಾಧಕರಿಗೆ ಸನ್ಮಾನ. ಸರ್ಕಾರದಿಂದ ಶಿಕ್ಷಕರಿಗೆ ಅನ್ಯಾಯವಾಗುತ್ತದೆ. ಹೇಮಲತಾ ನಾಯ್ಕ್, ಗಂಗಾವತಿ. ಯಾವುದೇ ಒಂದು ಸಮಾಜ, ರಾಜ್ಯ, ದೇಶ ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿಗೊಳ್ಳಬೇಕಾದರೆ ಅಲ್ಲಿ ಮುಖ್ಯವಾಗಿ ಶಿಕ್ಷಣದ ವ್ಯವಸ್ಥೆ ಉತ್ತಮವಾಗಿದ್ದಾಗ ಮಾತ್ರ ಸರ್ವತೋಮುಖ ಅಭಿವೃದ್ಧಿಯಾಗಲು ಸಾಧ್ಯ. ಆದರೆ ರಾಜ್ಯ ಸರ್ಕಾರ ಶಿಕ್ಷಕರಿಗೆ ಯಾವುದೇ ಬಡ್ತಿ ಕ್ರಮಗಳನ್ನು ಅನುಸರಿಸದೆ ಅನ್ಯಾಯವಾಗುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯ್ಕ್ ಹೇಳಿದರು. ಅವರು ಶಿಕ್ಷಣ ಇಲಾಖೆ, ಪರಿಶಿಷ್ಟ ಪಂಗಡದ ಸರ್ಕಾರಿ ನೌಕರರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಕಳೆದ 15 ವರ್ಷಗಳಿಂದ ಮುಖ್ಯೋಪಾಧ್ಯಾಯ ಲಕ್ಷ್ಮಣ್ ವಾಲ್ಮೀಕಿ ಅವರು ನಡೆಸುತ್ತಾ ಬರುವ ಶಿಕ್ಷಕರ ದಿನಾಚರಣೆಯ ನಿಮಿತ್ತ ಕಲ್ಯಾಣ ಕರ್ನಾಟಕ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನ ಭಾರತೀಯ ವೈದ್ಯಕೀಯ ಭವನದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಮುಖ್ಯೋಪಾಧ್ಯಾಯ ಶ್ರೀ ಲಕ್ಷ್ಮಣ್ ನಾಯ್ಕ್ ಅವರು ತಮ್ಮ ಶಾಲೆ ಹಾಗೂ ಕುಟುಂಬ ಹೊಣೆಗಾರಿಕೆಯ ಜೊತೆಗೆ ಸಾಧಕರನ್ನು ಗುರುತಿಸಿ ಸನ್ಮಾನ ನಡೆಸುತ್ತಿರುವುದು ಅತ್ಯುತ್ತಮವಾದ ಕಾರ್ಯವಾಗಿದೆ. ಇದರಿಂದ ಸಮಾಜದ ಸಂಘಟನೆ ಹಾಗೂ ಸೇವೆಯಲ್ಲಿರುವ ನೌಕರರ ಮಧ್ಯೆ ಸೌಹಾರ್ದತೆ ಮನೋಭಾವನೆ ಬೆಳೆಸಲು ಇಂತಹ ಕಾರ್ಯಕ್ರಮಗಳು ಅವಶ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಚೆನ್ನಪ್ಪ ಗೌಡ, ಮಾಜಿ ಸಚಿವ ಹಾಲಪ್ಪ ಆಚಾರ್ ಸೇರಿದಂತೆ ಕ್ಷೇತ್ರಾಧಿಕಾರಿ ನಟೇಶ್, ಕನ್ನಡ ಸಾಹಿತ್ಯ ಪರಿಷತ್ತು ಯಲಬುರ್ಗಾ ಅಧ್ಯಕ್ಷ ಬಾಳದಂಡಪ್ಪ ರಾಧಾಕೃಷ್ಣ ಭಾವಚಿತ್ರ ಅನಾವರಣಗೊಳಿಸಿದರು. ಎಸ್ಎಚ್ ಸುರಪುರ್ ಮಂಜುನಾಥ್ ಬೇರ್ಗಿ ಪುಷ್ಪಾರ್ಚನೆ ನಡೆಸಿದರು. ಹಾಗೆ ಸಾವಿತ್ರಿಬಾಯಿ ಪೋಲಿ ಭಾವಚಿತ್ರದ ಅನಾವರಣವನ್ನ ರಾಜ್ಕುಮಾರ್ ನಾಯ್ಕ್ ಇತರರು ಅನಾವರಣಗೊಳಿಸಿದರು. ಹಾಗೆ ಇದೇ ಸಂದರ್ಭದಲ್ಲಿ ಸಾಧಕ ಗಣ್ಯರಿಗೆ ಸನ್ಮಾನ, ನಿವೃತ್ತ ಶಿಕ್ಷಕರಿಗೆ ಮತ್ತಿತರ ಕಾರ್ಯಕ್ರಮಗಳು ಜರುಗಿದವು. ಪ್ರೊಫೆಸರ್ ಶ್ರೀ ಲಕ್ಷ್ಮಣ್ ವಾಲ್ಮೀಕಿ ಅವರ ಒಂದು ಕೆಲಸ ಬಹಳಷ್ಟು ಉತ್ತಮವಾದದ್ದು. ಈ ಸನ್ಮಾನ ಮಾಡ್ತಕ್ಕಂಥ ಒಬ್ಬ ಶಿಕ್ಷಕ ಸಾಧನೆ ಮಾಡಿ ಸನ್ಮಾನ ಸ್ವೀಕರಿಸೋದಕ್ಕಿಂತ ಅವರ ಶ್ರೀಮಂತಿಯೊಂದಿಗೆ ಸನ್ಮಾನ ಮಾಡ್ತಾರಲ್ಲ, ಅದು ಭಾಳ ಉತ್ತಮವಾದಂಥದ್ದು. ಯಾಕೆಂದರೆ ಒಬ್ಬ ಶಿಕ್ಷಕ ತನ್ನ ವೃತ್ತಿಯುದ್ದಕ್ಕೂ ಸರಿಯಾಗಿ ಸಾಥ್ ಕೊಟ್ಟು ಮನೆಯನ್ನು ನಡೆಸಿ ಮಕ್ಕಳನ್ನು ಅವರನ್ನು ಶಾಲೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಒಬ್ಬ ಶಿಕ್ಷಕನ ಹೆಂಡತಿ ಮಾಡ್ತಾರಲ್ಲ, ಅದು ಬಹುದೊಡ್ಡದಿರ್ತಕ್ಕಂಥದ್ದು. ಈಗ ಒಂದು ತಾಲೂಕಿನಲ್ಲಿ ಇರ್ತಾನೆ, ಅವರು ಗ್ರಾಮಕ್ಕೆ ಹೋಗ್ಬೇಕಾಗಿದ್ದು ಅವ್ರು ಬಸ್ ಚೇಂಜ್ ಮಾಡಿ ಬೆಳಗ್ಗೆ ಅವರು ಹೋಗೋಷ್ಟರಲ್ಲಿ ಅವ್ರಿಗೆ ಒಂದು ಉಪಹಾರ ವ್ಯವಸ್ಥೆ ಮಾಡಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರಲ್ಲ, ಆ ಸನ್ಮಾನ ಈ ಸಂದಿದೆ ಅಂತ ನಾನು ಭಾವಿಸ್ತೀನಿ. ಈ ಶಿಕ್ಷಕರ ದಿನಾಚರಣೆ ಆದಾಗ ಮಾತ್ರ ಶಿಕ್ಷಕನಿಗ ಏನೇನು ತಾರತಮ್ಯಗಳಾಗ್ತವೆ. ಈಗಾಗಲೇ ನನಗೆ ಬಂದ ಮಾಹಿತಿ ಪ್ರಕಾರ ಕಳೆದ 2-3 ವರ್ಷಗಳಲ್ಲಿ ಪ್ರೌಢಶಾಲಾ ಶಿಕ್ಷಕರು ಮತ್ತು ಕಿರಿಯ ಪ್ರಾಥಮಿಕ ಶಿಕ್ಷಕರಿಗೆ ಯಾವೊಬ್ಬ ಬಡ್ತಿ ನೀಡದೇ ಸರ್ಕಾರ ಮುಂದೂಡ್ತಾ ಬಂದಿದೆ. ಇದು ಸತ್ಯ ಇದೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈಗ ಪ್ರಮೋಷನ್ ಅಂತಕ್ಕಂಥದ್ದು ನಿಲ್ಲಿಸೇ ಬಿಟ್ಟಿದ್ದಾರೆ. ಹಿಂದೆ ಹೈಸ್ಕೂಲಿನಿಂದ ಕಾಲೇಜಿಗೆ ಬರ್ತಕ್ಕಂಥ ಒಬ್ಬ ಪ್ರಾಚಾರ್ಯರು, ಉಪನ್ಯಾಸಕರು ಬಡ್ತಿ ಅಂತಕ್ಕಂಥ ಸಮಯ ಇರ್ತಿತ್ತು. ಈಗ ಅದು ಹೋಗ್ಬಿಟ್ಟಿದೆ, ಹೆಚ್ಚು ಕಡಿಮೆ ಆ ಮುಂದುವನ್ನು ತೆಗೆದುಹಾಕಿದ್ದಾರೆ. CNR ಪ್ರಕಾರ ಭಾಳಷ್ಟು ಅನ್ಯಾಯ ಆಗ್ತಾಯಿದೆ. ಅಲ್ಪಸಂಖ್ಯಾತರ ಇಲಾಖೆ ಇರ್ಬೋದು, ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಮತ್ತು ಹಿರಿಯ ಇರ್ಬೋದು, ಕಾಲೇಜು ಆಡಳಿತದಿರ್ಬೋದು, ಯಾವುದೊಂದು ವಿಷಯ ತೆಗೆದುಕೊಂಡಾಗ ನಿಜವಾಗಿ ಸರ್ಕಾರ ಶಿಕ್ಷಕರಿಗೆ ಭಾಳಷ್ಟು ಅನ್ಯಾಯ ಮಾಡ್ತಾರೆ. ಅದನ್ನು ನೀವು ಒಂದು ಹದಿಬಸ್ತಿಗೆ ಪ್ರಯತ್ನ ಪಟ್ಟು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಹಾಗಾದಾಗ ಮಾತ್ರ ಸರ್ಕಾರ ಕಣಕ್ಕಿಳಿಯುತ್ತದೆ, ಸರ್ಕಾರಕ್ಕೆ ಗೊತ್ತಾಗ್ತದೆ ನಾವು ಇಲ್ಲಿವರೆಗೂ ಶಿಕ್ಷಕರಿಗೆ ನಾವು ಏನೋ ಒಂದು ಬಡ್ತಿ ನೀಡಿಲ್ಲ ಅಂತಕ್ಕಂಥ. ಯಾವ ಇಲಾಖೆಯಲ್ಲಿ ತೆಗೆದುಕೊಳ್ಳಿ, ಈಗ ಸುಮಾರು ನಾನು ಅನುಸೂಚಿತ ಜಾತಿ ಅನುಸೂಚಿತ ಪಂಗಡದ ಆ ಕಮಿಟಿಯ ಸದಸ್ಯರಾಗಿರೋದ್ರಿಂದ ನನಗೆ SC/ST ಕಮಿಟಿಯ ಬಗ್ಗೆ ನನಗೆಲ್ಲ ಮಾಹಿತಿ ಇದೆ. ಅಲ್ಲಿ ಸುಮಾರು ಭಾಳಷ್ಟು ಜನ 5,000 to 6,000 ಜನ ಬ್ಯಾಕ್ಲಾಗ್ ಹುದ್ದೆ ತುಂಬಿಕೊಳ್ಳುವಂಥ ಅವಕಾಶ ಸರ್ಕಾರಕ್ಕಿದೆ. ಸರ್ಕಾರ ಯಾಕೆ ಇಚ್ಛಾಶಕ್ತಿ ತೋರಿಸ್ತಿಲ್ಲ? ಈಗ ಇಲ್ಲಿರೋರಿಗೆ ಬಡ್ತಿ ಕೊಟ್ಟರೆ ಹೊಸದಾಗಿ ತುಂಬತಕ್ಕಂಥ ಕೆಲಸ ಮಾಡಬೇಕು. ಈಗಾಗಲೇ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 3,000ಕ್ಕೂ ಹೆಚ್ಚು ಶಿಕ್ಷಕರ ಸ್ಥಾನ ಖಾಲಿದೆ. ಸಂಪೂರ್ಣ ಒಂದು ಶಾಲೆಯಲ್ಲಿ ಶಿಕ್ಷಕರಿಲ್ಲ. ಕೆಲವೊಂದು 1-2 ಸಬ್ಜೆಕ್ಟ್ ಬಿಟ್ಟರೆ ಉಳಿಕೆ ಸಬ್ಜೆಕ್ಟಿಗೆ ಶಿಕ್ಷಕರಿಲ್ಲ. ಶಾಲೆಗಳು ಅಧೋಗತಿಗೊಳಿದ್ದಾರೆ. ಇನ್ನು
ನಮ್ಮ ಮಧು ಬಂಗಾರಪ್ಪನವ್ರಿಗೆ ನಾವು ಮೊನ್ನೆ ಸೆಷನ್ನಲ್ಲಿ ಹೇಳಿದ್ವಿ ಮೈಸೂರು ನಿಮ್ಗೆ ಅವರು ಪಟ್ಟಂಥ ಪರಿಶ್ರಮ, ಕೃಷಿ, ಆಮೇಲೆ ನಿಂದೆಗಳು, ಅವಮಾನಗಳು ಎಲ್ಲವನ್ನೂ ಸಹಿಸಿಕೊಂಡು ಮಹಿಳೆಯರು, ಸ್ತ್ರೀಯರು, ಮುಖ್ಯವಾಗಿ ವಿಧಿವೆಯರು, ಅವರು ವಿಧಿಯವರಿಗೆ ಕನಸು ಕಾಣುವಂಥ ಅವಕಾಶವೇ ಇಲ್ಲದಂಥ ಅಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಸಾಂಪ್ರದಾಯಿಕ ವಿರುದ್ಧವಾಗಿ ಅವರು ಮಾಡಿರುವಂಥ ಹೋರಾಟದಿಂದ ಇವತ್ತು ಹೆಣ್ಮಕ್ಕಳು, ಸ್ತ್ರೀಯರು, ನಾವೆಲ್ಲರೂ ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಇದಕ್ಕೆ ಅಭಿವೃದ್ಧಿ ಹೊಂದಿದ್ದೀವಿ ಅಂತೇಳಿ ಆ ಪುಣ್ಯ ತಾಯಿಗೆ ನಾನು ನಮ್ಮನ್ನು ಸಲ್ಲಿಸ್ತೇನೆ. ಆಮೇಲೆ ಟೀಚರ್ಸ್ ಅಂದರೆ ನಾನು ಇವತ್ತು ನಾಲ್ಕು ಗೋಡೆ ಮಧ್ಯದಲ್ಲೇ ಇದ್ದೀನಿ, ಡಿಸೈನ್ ಮಾಡಿದ್ದೀನಿ ಜಾಬು. ಆದರೆ ಮಾಮೂಲು ಬಂದು ಕರೆದ್ರು, ನಾನೇನು ಸಾಧನೆ ಮಾಡಿದ್ದೀನಿ, ಏನು ಸಾಧನೆ ಮಾಡಿಲ್ಲ. ಆದರೂ ನನಗೆ ಸಾಧನೆಯ ಒಂದು ಪುರಸ್ಕಾರ ಕೊಟ್ಟಿದ್ದಾರೆ, ಧನ್ಯವಾದಗಳು. ಯಾಕಂದರೆ ಟೀಚರ್ಸ್ ಅಂದರೆ ನನ್ನ ಈ ಓದಿಗೆ ಬ್ಯಾಂಕ್ ಕೆಲಸಕ್ಕೆ ಬಂದಿದ್ದ ಕಾರಣ ನಾವೊಂದು ಸಾಮಾನ್ಯ ಕುಟುಂಬದಲ್ಲೇ ಬೆಳೆದಿದ್ದು. ನನಗೆ ಲೆಕ್ಕಗಳನ್ನು ಬರ್ತಾನೇ ಇರಲಿಲ್ಲ. ರೇಣುಕುಮಾರ್ ಟೀಚರ್ ನನಗೆ ಹೇಳ್ಕೊಟ್ಟಿದ್ದು ಪ್ರೈಮರಿಯಲ್ಲಿ. ಹೈಸ್ಕೂಲಲ್ಲಿ ನನಗೆ ನಾರಾಯಣ ಶೆಟ್ಟಿ ಅಂತ ಸರ್ ಹೇಳ್ಕೊಟ್ರು. ನಾನು ಡಿಗ್ರಿ ಓದಬೇಕಾದ್ರೆ ನನಗೆ ಬಸವನಗೌಡ ಪಾಟೀಲ್ ಸರ್ ಕಾಲೇಜ್ಗೆ ಟಾಪರ್ ಮನೆಗೆ ಮಾಡಿದ್ದು ಅವ್ರ ಸ್ಫೂರ್ತಿಯಿಂದ. ಅವರು ನನಗೆ ಎನ್ಕರೇಜ್ ಮಾಡಿದ್ರಿಂದ. ಅದಕ್ಕೆ ಶಿಕ್ಷಕರಿಗೆ ವಿವೇಕಾನಂದ ಅವರು